ಏ ಸಭಾದಾಗ ಬಂದ ನೀನು ಎಣ್ಣೆ ಹಚ್ಚಂತೆ ಹುಡುಗಿ ನಿಂದ ನಿನಗ ತಿಳಿದಿಲ್ಲ ರೀತಿಯ ಕೇಳ ನಿಂದ ನಿನಗ ತಿಳಿದಿಲ್ಲ ರೀತಿಯ ಏ ನಿರಾಕಾರದಾಗ ಎನ್ನ ಇಲ್ಲ ಅಂತ ಮೂಲ ಸಂಬದಾಗ ಬರದತೆಯ ನಿರಾಕಾರದಾಗ ಎನ್ನ ಇಲ್ಲ ಅಂತ ಮೂಲ ಸಂಬದಾಗ ಬರದತೆಯ ಶಕ್ತಿ ಹೊಟ್ಟಿಲೆ ಶಿವ ಹುಟ್ಯಾನಂತ ಏ ಯಾವ ಗುರುವ ನಿನಗ ಕೊಟ್ಟ ಮತೆಯ ಮತ್ತೊಮ್ಮೆ ಕೇಳ ಯಾವ ಗುರುವ ನಿನಗ ಕೊಟ್ಟ ಮತೆಯ ಏ ಶಿವ ಹುಟ್ಟುವಾಗ ಹೊತ್ತ ಎಷ್ಟ ಏರಿತ ಹೇಳಿ ಆಡಬೇಕ ಗತಿಯ ಜಾಹೀರ ನಿನ್ನ ಕೇಳತೀನ ನಿನ್ನ ಕೇಳತೀನ ನಿನ್ನ ನಿನ್ನ ಕೇಳತೀನ ಶಿವ ಹುಟ್ಟ್ಯಾನ್ ಹೇಳ ಯಾವುದೇನ ತಾನ ಮಾಡ್ದಕ್ಕೆ ಹೆಸರೇನ ಮಾಡ್ದಕ್ಕೆ ಹೆಸರೇನ ಮಾಡ್ದಕ್ಕೆ ಮಾಡ್ದಕ್ಕೆ ಹೆಸರೇನ ಕೇಳಿಬಾರ ನಿನ್ನ ಗುರವೇನ ಯಾತರ ಮ್ಯಾಲ ಕೂತ ಹಾಡದಾಳ ಹೇಳ ನನಗ ಹಾಡದಾಳ ಹೇಳ ನನಗ ಹಾಡದಾಳ ಹೇಳ ನನಗ ಯಾತರ ಮ್ಯಾಲ ಕೂತ ಗೊಂಡ ಹೇಳಿ ಹಾಡಬೇಕ ಇದರ ಗತೆಯ ಏ ಭೂಮಿ ತಾಯಿ ಬಾಳ ದೊಡ್ಡಕ್ಕೆ ಅಂತೇಳಿ ಈಗ ಭೂಮಿ ಹೊತ್ತವನ ಎಲ್ಲಿಡತೆಯ ಮತ್ತೊಮ್ಮೆ ಕೇಳ ಭೂಮಿ ಹೊತ್ತವನ ಎಲ್ಲಿಡತೆಯ ಏನಂತ ಹೇಳ್ತಾಳು ಏನ್ ಹೇಳ್ತಾಳ್ತಮ್ಮ ಈ ಭೂಮಿ ಅಂದ್ರ ನಂದೈತೆ ಹೌದು ಮಣ್ಣು ಕೊಟ್ಟ ಹೋಗ್ಕನ ನಿನ್ನ ವಿದ್ಯಾರ್ಥಿ ಹೇಳಂತ್ಲಿ ಏನಂತಾಳು ಏ ಎಲ್ಲಿ ಮಣ್ಣು ಕೊಡ್ತಿ ಇದು ಭೂಮಿ ನಂದೈತಿ ಮಣ್ಣು ಸ್ವತಃ ನಾನ ಕೊಟ್ಟನೆ ಪರಮಾತ್ಮಗ ತೀಕಿ ಹೇಳ್ತಾಳ ಮಣ್ಣಿನ ಮಾರ್ಯಾಕಿ ಎಲ್ಲಿಂದ ಕೊಟ್ಟಾಳ ಮಣ್ಣ ಯಾರ್ದು ಕೊಟ್ಟದಿ ಯಾರ್ದಿಂದ ತಯಾರು ಮಾಡ್ಕೊಂಡದಿ ಭೂಮಿ ತಾಯಿನ ಸಜ್ಜು ಮಾಡಿದವ ಯಾರು ಯಾಕಂದ್ರ ಈ ಭೂಮಿ ಸಜ್ಜು ಮಾಡಿದವ ಬ್ಯಾರೆ ಅದಾನ ವಿದ್ಯಾ ನನ್ನ ಭೂಮಿ ಅಂತ ಹೇಳಬೇಡ ತಂಗಿ ಹೌದು ಯಾರದಿಂದ ಇದು ಸಜ್ಜಾಗೈತಿ ಯಾರ್ದಿಂದ ಪ್ರಥಮದಾಗಿ ಈ ಭೂಮಿ ಸಜ್ಜಾಗಬೇಕಾದ್ರ ನನ್ನ ಬಸವಣ್ಣನಿಂದ ಈ ಭೂಮಿ ಸಜ್ಜಾಗೈತಿ ತಂಗಿ ಹೌದು
ಹೆಂಗ ಸಜ್ಜಾಗೈತಿ ಹೆಂಗ ನೀರು ನಿರಾಕಾರ ಇದ್ದ ಟೈಮ್ದಾಗ ಬಸವಣ್ಣ ಚಿಂತೆ ಮಾಡ್ತಾನೆ ಏನತ್ತ ಏನು ಇದು ನೀರು ನಿರಾಕಾರ ಐತಿ ಇದಕ್ಕೊಂದು ಹೆಂಗಾರ ನಾ ಆಕಾರದಾಗ ತಂದಿಡಬೇಕು ಇದನ್ನ ಹೆಂಗಾರ ನಾ ಗಟ್ಟಿ ಮಾಡ್ಬೇಕಂತ ತಿಳ್ಕೊಂಡ ಏನ್ ಮಾಡು ಅವಾಗ ಯಾರ ತೆಕ್ ಹೋಗ್ತಾನ ಯಾರ ತೆಕ್ಕ ಅವಾಗ ಜಾಂಬು ಮುನಿ ಅಂತೇಳಿ ಒಬ್ಬ ಮುನಿ ಇದ್ದ ಅವನ ಮಕ್ಕಳು 7 ಮುನಿಗಳು ಇದ್ರು 7 ಮುನಿಗಳು 7 ಮಂದಿ ಮಕ್ಕಳಿದ್ರ ಅವಂಗ ಮಕ್ಕಳಿದ್ದ ಟೈಮ್ದಾಗ ಯಾರ್ಯಾರಿದ್ರು ಆ 7 ಮಂದಿ ಒಳಗ 4 ಮಂದಿನ ತರ್ಬೇಕಂತೇಳಿ ಬಸವಣ್ಣ ಹೋಗಾನ ಅಲ್ಲಿ ಜಾಂಬು ಮುನಿ ತೆಕ್ ಹೌದು ಯಾರ್ಯಾರನ್ನ ತರ್ಬೇಕಂತ ಹೋಗ್ಯಾನು ಯಾರ್ಯಾರನ್ನ ರಕ್ತ ಮುನಿ ಹಾಲು ಮುನಿ ಹೆಪ್ಪು ಮುನಿ ಬಿಗು ಮುನಿ ಹೌದು ಈ 4 ಮುನಿಗಳನ್ನ ತರ್ಬೇಕಂತ ಹೋದಾಗ ಅವಾಗ ಹೋಗಿ ಜಾಂಬು ಮುನಿ ತೆಕ್ ಹೋಗ್ಕಾನಿಯಪ್ಪ ಇದು ನೀರು ನಿರಾಕಾರ ಐತಪ್ಪ ಇದನ್ನ ಹೆಂಗಾರ ಆಕಾರ ಮಾಡ್ಬೇಕಾಗೈತಿ ಇದಕ್ಕೆ ಹೆಂಗಾರ ನಾ ತಯಾರು ಮಾಡ್ಬೇಕಾಗೈತಿ ಭೂಮಿ ಅನ್ನುವಂಥದ್ದು ಸಜ್ಜು ಮಾಡೋದನಿ ಅದಕ್ಕೆ ನೀನು 4 ಮಕ್ಕಳನ್ನ ಕೊಡು ಜಾಂಬು ಮುನಿ ಅಂತ ಹೇಳಿದಾಗ ಅವಾಗ ಅವ ಹೇಳ್ತಾನೆ ಜಾಂಬು ಮುನಿ ಬಸವಣ್ಣ ಏನಂತ ಹೇಳ್ತಾನು ಏ ಮಗನ ನನ್ನ ಮಕ್ಕಳನ್ನ ನಿನಗೆ ಯಾಕೆ ಕೊಡ್ಲು ಬಸವಣ್ಣ ಅಂದ್ಬಿಟ್ಟು ನನ್ನ ಮಕ್ಕಳನ್ನ ನಿನಗೆ ಕೊಡ್ಲಿ ಏನು ಸುಮ್ಮ ಹೋಗ್ಯೋ ನೀನು ಬಡಿಲಿ ಅಂತ ಹೇಳ್ತಾನವ ನಿನ್ನ ಸೊಂಡಿಗೆ ಬಡಿತಾನ ಸುಮ್ಮ ಹೋಗಂದಾಗ ಅವಾಗ ಬಸವಣ್ಣ ಹಂಗ ಅಧಿಕಾರಲೆ ಕೇಳಾಕತ್ತ ದೊಡ್ಡವ ಆಗ್ಬೇಕಂತ ಮಾಡಿದ ಕರೆ ದೊಡ್ಡವ ಆಗು ಗೊತ್ತಿಲ್ಲ ಯಾಕ ಈ ಸೃಷ್ಟಿ ಎಲ್ಲ ನಾನ ಆಳ್ಬೇಕನ್ನುವಂತದ ಒಳಗ ಬಂದಿತ್ತು ಯಾರಲ್ಲಿ ದಕ್ಷ ಬ್ರಹ್ಮನಲ್ಲಿ ಬಂದಿತ್ತು ದಕ್ಷ ಬ್ರಹ್ಮನಲ್ಲಿ ಬಂದ ಟೈಮ್ದಾಗ ಭಗವಂತನ ಆಳಿಕೆ ಇತ್ತು ಅವಾಗ ಇವನಿಗೆ ಹೆಂಗಾರ ಮಾಡಿ ಮುಗಿಸಬೇಕು ನಾ ಇದನ್ನ ಆಳ್ಬೇಕು ಅನ್ನೋದು ಅವನಲ್ಲಿ ಬಂದಿತ್ತು ಅದಕ್ಕೆ ಅವ ವಿಚಾರ ಮಾಡಿ ಏನ್ ಮಾಡ್ತಾನ ಇವನಿಗೆ ಹೆಂಗಾರ ನಾ ಮುಗಿಸಬೇಕನ್ನುತ್ತಿದ್ದ ಅದ್ರ ಒಳಗ ದಕ್ಷ ಬ್ರಹ್ಮನ ಮಗಳು ದ್ರಾಕ್ಷಾಯಿನಿ ಯಾರ ಮೇಲೆ ಮನಸ್ಸು ಮಾಡಿಳು ಯಾರ ಮೇಲೆ ಸ್ವತಃ ಪರಮಾತ್ಮನ ಮೇಲೆ ಮನಸ್ಸು ಮಾಡಿಳು ಈಕೆ ಹೌದಾ ಅವೊಂದು ಆಟ ಬೇರೆ ಹುಡಿದ ಈಕೊಂದು ಆಟ ಬೇರೆ ಹುಡ್ಕೊಂಡ್ ಕೂತಾಳ ಇಲ್ಲಿ ಕೂತಾಗ ಬ್ಯಾಡ ಬ್ಯಾಡ ಅಂದ್ರು ಅವನಿಗೆ ನಾ ಕೊಡಂಗಿಲ್ಲ ಇನ್ನ ಕುಂಟನ ಬೇಡ ಕುಂಟನ ಬೇಡ ಯಾರನ್ನ ಬೇಡ್ತಿ ಬೇಡ ಯಾರನ್ನ ಮದುವೆ ಆಕಿ ಆಗಕ್ರಿ ಅವನ ಜೋಡಿ ಬೆನ್ನು ಹತ್ತಿಗಿದ್ದಿ ಅಂತ ಹೇಳ್ತಾನ ದಕ್ಷ ಬ್ರಹ್ಮ ಹೌದು ಆದ್ರೂ ಸಹಿತ ಏನ್ ಮಾಡು ಆಕೆ ಕೇಳಲಿಲ್ಲ ಮನಸ್ಸು ಹೋಗಿತ್ಲ ಹೋಗಿ ಸೇರಿತ್ತ ಅಲ್ಲಿ ಮನಸ್ಸ ನೋಡಿಲ್ಲ ಮತ್ತ ನೋಡೋ ಹೆಂಗ ಬಿಡ್ತಾಳು ಹೌದು ಬ್ಯಾಡ ಬ್ಯಾಡ ಅಂದ್ರು ಹೋಗ್ಕಾಳ ಅವನ ತೇಕ ಹೋಗಿ ಮದುವೆ ಅಕ್ಕಾಳ ಮದುವೆ ಆದ್ರ ಆಗವಾಲಿ ಅಕ್ಕ ಕರೆ ಅಂತ ಹೇಳಿ ಅಲ್ಲೇ ನೀ ಸತ್ತೈದೆ ಅಂತ ತಿಳ್ಕೊಂಡು ಬಿಟ್ಟು ಏನು ಮಾಡಿದ ಈ ಸೃಷ್ಟಿ ಎಲ್ಲ ನಾನಾ ಆಳ್ಬೇಕು ಅನ್ನುವಂಗ ಏನು ಮಾಡಿದ ಅಂದ್ರೆ ಯಜ್ಞ ಹುಡಿದ ಯಜ್ಞ ದಕ್ಷ ಬ್ರಹ್ಮ ಹೌದು ಯಜ್ಞ ಹುಡಿದ ಟೈಮ್ದಾಗ ಏನ್ ಮಾಡ್ತಾನ ಎಲ್ಲರಿಗೂ ಆಮಂತ್ರಣ ಕೊಟ್ಟ ಕರೆ ಯಾರಿಗ ಆಮಂತ್ರಣ ಕೊಡ್ಲಿಲ್ಲ ದ್ರಾಕ್ಷಾಯಣಿಗೆ ಆ ದ್ರಾಕ್ಷಾಯಣಿಗೆ ತನ್ನ ಮಗಳಿಗೂ ಕೊಡ್ಲಿಲ್ಲ ಅಡ್ಯಾಗೂ ಕೊಡ್ಲಿಲ್ಲ ಹೌದು ಬರಬಾರ್ದು ಅನ್ನೋದಿತ್ಲ ಅವ್ ಬಾಂದ್ರ ಇದು ನಡೆಯಂಗಿಲ್ಲ ಅನ್ನೋದು ಗೊತ್ತಿತ್ತು ಅವಂಗು ಅದಕ್ಕೆ ಅವ್ನು ಕೊಡಲಿಲ್ಲ ಆಮಂತ್ರಣ ಕೊಡಲಿಲ್ಲ ಎಲ್ಲ ತೆತ್ತಿಸ್ಕೊಡಿ ದೇವತೆಯರೆಲ್ಲ ಬಂದು ಕೊಡ್ರಿ ಯಜ್ಞದಾಗ ಯಾರು ಒಬ್ಬ ಕರೆದಿಲ್ಲ ಅಂತೇಳಿ ನೀ ಏನು ಚಿಂತೆ ಮಾಡಬೇಡ ಅಂದಾಗ ಅವಾಗ ಯಾರು ಹೋದ್ರ ಅಲ್ಲಿ ನಾರದ ಹೋಗಿ ಹೇಳ್ತಾನಪ್ಪ ಯಾರಿಗೆ ದ್ರಾಕ್ಷಾಯಿನಿಗೆ ಹೋಗಿ ಹೇಳ್ತಾನ ನಾರದ ಏನವ ತಾಯಿ ಅಂತದ ಒಂದು ಯಜ್ಞ ಹುಡ್ಯಾನ ದಕ್ಷ ಬ್ರಹ್ಮ ನಿಮ್ಮ ತಂದೆ ಅಲ್ಲಿ ಯಜ್ಞ ಹುಡ್ಯಾನು ನಿನಗ ಅವ್ ಹೇಳಿಲ್ಲ ತಾಯಿ ಅಂತ ಕೇಳ್ತಾನ ನಾರದ ಮಂದಿ ಒಳಗೆ ಎಲ್ಲಾರು ಮರ್ತಿರ್ಬೇಕ ನೋಡ ಅಂದಾಗ ಆಕೆ ಹೇಳ್ತಾಳೆ ಯಪ್ಪ ನನಗೇನೋ ಗೊತ್ತಿಲ್ಲ ಅಂದಾಗ ಏನಿಲ್ಲ ತಾಯಿ ಅಂತದ ಗದ್ದಲದಾಗ ಅವ್ ಮರ್ತಾನು ನೀವು ಹೋಗು ಹಂಗ ಗಂಡ ಹೆಂಡತಿ ಹೋಗ್ರಿ ಇಬ್ರು ಅಂದವು ಹೌದು ಅಂದಾಗ ಇವ್ರು ಏನ್ ಮಾಡ್ತಾರ ಯಾಕಂದ್ರೆ ಪರಮಾತ್ಮ ಕಾಣಿಸ್ಲಾರ್ದ ವಸ್ತು ಯಾವ್ದಾರ ಐತನ ಇಲ್ಲ ಈಗ ಹೇಳ್ತಾಳ ದ್ರಾಕ್ಷಾಯಿನಿ ಹೋಗಿ ಪರಮಾತ್ಮಗ ನಾವು ನಡ್ರಿ ಅಪ್ಪ ಅಲ್ಲಿ ದಕ್ಷ ಬ್ರಹ್ಮ ಏನ್ ಮಾಡ್ಯಾನು ಅಪ್ಪ ಅಲ್ಲಿ ಯಜ್ಞ ಹುಡ್ಯಾನು ಏನೋ ಗದ್ದಲದಾಗ ನಮ್ಮನ್ನ ಇಬ್ರು ಮರ್ತಾನು ಮತ್ ನಡೀರಿ ನಾವು ಹೋಗೋಣ ಅಂದಾಗ ಏನ್ ಹೇಳ್ರಿ ಪರಮಾತ್ಮ ಅವಾಗ ಪರಮಾತ್ಮ ಹೇಳ್ತಾನೆ ಏ ದ್ರಾಕ್ಷಾಯಿನಿ ನಿನಗ ತಿಳಿಲಾರ್ದ ಮಾತೈತಿ ಸುಮ್ಮಕೊಂಡು ಹೋಗ ಬ್ಯಾಡ ಅಂತಿದ್ದವು ಯಾಕಂತಿದ್ದ ಅವ್ ಬೇಕಂತೇಳಿ ಬಿಟ್ಟಾನ ಅವ್ ಬೇಕಂತೇಳಿ ಬಿಟ್ಟಾನು ನಾವು ಹಾಯ್ತಂದ್ರೆ ಅಲ್ಲಿ ಗದ್ಲು ಬೇರೆ ಹಿಡಿತೈತತ್ ನನಗೆ ಬೇಕಂತೇಳಿ ಬಿಟ್ಟಾನು ನನಗ ಅವ್ ಬಿಟ್ಟಾನ ಅಂದ ಬಳಕ ನಾವು ಹೋಗಂಗಿಲ್ಲ ನೀ ಬೇಕಾದ್ರೆ ಹೋಗಕ್ಕಿದ್ರೆ ಹೋಗಂದವ್ ಹೌದು ಅಂದ್ರು ಈಕ ಏನ್ ಮಾಡ್ತಾಳ ಬ್ಯಾಡ 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 ಅಂದ್ರು ಸಹಿತ ಏನ್ ಮಾಡ್ತಾಳ ಅಂದ್ರ ಅಂತ ಗದ್ದಲದಾಗ ನಮ್ಮ ಅಪ್ಪ ನಾನು ಲಕ್ಷ ಆಗಿಲ್ಲ ಅಂತ ತಿಳ್ಕೊಂಡ ದ್ರಾಕ್ಷಾಯಿನಿ ಏನ್ ಮಾಡ್ತಾಳ ಕರಿಲಾರದ ಹೋಗ್ಯಾಳ ಅಪ್ಪನ ಮನೆಗೆ ಹೌದು ಹೋಗ್ಯಾಳ ಕರೆ ಏನಾತು ದಕ್ಷ ಬ್ರಹ್ಮ ಆಜ್ಞೆ ಮಾಡಿದ ತೆತ್ತಿಸ್ಕೊಟ್ಟು ದೇವರಿಗೆಲ್ಲ ಏನಂತೇಳಿ ಪಾರ್ವತಿ ಮತ್ತ ದ್ರಾಕ್ಷಾಯಿನಿ ಪರಮಾತ್ಮ ಬಂದ್ರಂದ್ರ ಅವ್ರಿಗೆ ಯಾರು ನಮಸ್ಕಾರ ಮಾಡುವಂಗಿಲ್ಲ ಯಾರಿಗೂ ಅವ್ರನ್ನ ಮಾತಾಡಿಸುವಂಗಿಲ್ಲ ಅಂತೇಳಿ ದ್ರಾಕ್ಷ ಬ್ರಹ್ಮ ಏನ್ ಮಾಡಿದ್ದ ಎಲ್ಲರಿಗೂ ಹೇಳಿಬಿಟ್ಟದ್ದ ಅವಾಗ ದ್ರಾಕ್ಷಾಯಿನಿ ಬಾಂದ್ರ ಕರೆ ಹಾಕಿನಿ ಯಾರೂ ಮಾತಾಡಿಸಲಿಲ್ಲ ಹೌದು
ಯಾರೂ ಮಾತಾಡಿಸಲಿಲ್ಲ ತಂದೆ ನೋಡಿ ಮರಿ ಆಗಾಕತ್ತ ಹಾ. ಇದನ್ನು ನೋಡಿ 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 ದ್ರಾಕ್ಷಾಯಿನಿಗೆ ಏನಾತು ಏನಾತ ಅವಮಾನ ಆಗಿ ಏನು ಮಾಡ್ತಾಳಂದ್ರೆ ಏನು ಹೊಳ್ಳಿ ಗಂಡನ ಮನೆಗೆ ಹೋಗ್ಕನ ಗಂಡನ ಮಾತು ಮೀರಿ ಇಲ್ಲಿ ತನ ಬಂದೈನಿ ಹಾ ಇನ್ನು ಗಂಡನ ಮಾತು ಅಲ್ಲಿ ಹೋಗಾಕ ಬೇಡಲ್ಲ ಹೌದು. ಇಲ್ಲಿ ಅಪ್ಪುಣ್ಣನ ಲಕ್ಷಿಸಲಿಲ್ಲ ಅಂದ ಬಳಕ ಹಾ. ಇದನ್ನ ದೇಹಾರನ ತಗೊಂಡು ಏನು ಮಾಡ್ಲಿ ಅಂದಾಕಿನ ಏನ್ ಗಂಡನ ಮಾಡು? ಮಾತು ಮೀರಿ ಬಂದಾನೆ ಹಾ. ಗಂಡನ ಮಾತು ಮೀರಿ ಬಂದಾನೆ ಅಂದ್ರೆ ನನಗೆ ಸದ್ಗತಿಲ್ಲ ಹಾ. ನನಗೆ ಇಲ್ಲೇ ಪ್ರಾಣ ಹರಣನ ಆಗ್ಬೇಕಂತ ತಿಳ್ಕೊಂಡ ಏನು? ಅದ ಯಜ್ಞದಾಗ ಈಗ ಹಾರಿ ಪ್ರಾಣ ಕೊಟ್ಟಾಳ ಯಾರ ದ್ರಾಕ್ಷಾಯಿನಿ ಹೌದು ಅವಾಗ ಅವ ಹಂಗ ಬಿಡ್ತಾನ ಪರಮಾತ್ಮ ಏನು ಮಾಡಿದ್ರು ಗೊತ್ತಾದ ತಕ್ಷಣ ಬಂದ ನೋಡ್ತಾನು ಹಾ. ಜಡಿ ಜಾಡ್ಸಿ ವೀರಭದ್ರನ ಅವತಾರ ತೊಟ್ಟಾನ ಹೌದು ಭದ್ರನ ಅವತಾರ ತೊಟ್ಟ ಹಾ. ದಕ್ಷ ಬ್ರಹ್ಮನ ರುಂಡ ಕಡದಾನ ಹೌದು ಅಲಗ ಹಾಕತ್ತ ಕಡದಾಗ ಹಾ. ದಕ್ಷ ಬ್ರಹ್ಮನ ಹೇಂತಿ ಬಂದ ಪರಮಾತ್ಮನ ಪಾದಕ ಬಿದ್ದಾಳ ಹೌದು ಯಪ್ಪ ಭಗವಂತ ನಂದು ಮುತ್ತೈತನ ಹಾಳಾಗಬಾರ್ದತ್ತು ತಿಳ್ಕೊಂಡ್ ಅಂದಾಗ ಹಾ. ಅವಾಗ ಸಾಕ್ಷಾತ್ ಭಗವಂತ ಏನ್ ಮಾಡ್ತಾನು ಏನ್ ಮಾಡ್ತಾನ? ಅಲ್ಲೇ ಒಂದು ಟೊಗರ ನೆತ್ತಿತ್ತು ಹಾ. ಅದರ ರುಂಡ ತಂದು ಯಾರಿಗೆ ಹಚ್ಚಾನ ದಕ್ಷ ಬ್ರಹ್ಮಗ ಅದರ ರುಂಡ ತಂದು ದಕ್ಷ ಬ್ರಹ್ಮಗ ಹಚ್ಚಾನ ವಿದ್ಯಾಶ್ರೀ ಈಗ ಸದ್ದ ಸಿರಸೈರಿಗೆ ಹೋಗಬೇಕಾದ್ರೆ ಮೊದಲು ಅವನ ದರ್ಶನ ಐತಿ ಅವನದೈತಿ ದರ್ಶನ ಅಲ್ಲಿ ಬೇಕಾದ್ರೆ ಹೋಗಿ ನೋಡು ಆಶೀರ್ವಾದ ಕೊಟ್ಟಲ್ಲಿ ಪರಮಾತ್ಮ ಪರಮಾತ್ಮ ಆಶೀರ್ವಾದ ಕೊಟ್ಟಾನ ಹೌದು ಹಿಂಗೆಲ್ಲ ಅದು ದಗದಾಗೈತಿ ಹಾ. ಬ್ಯಾಡ ಬೇಡ ಅಂದ್ರೆ ಮದುವೆಗಳ ಹಾಕಿ ಹಾ ಮತ್ ನೀ ಹಂಗ ನೋಡಿ ನಾ ಏನ್ ನಿನಗೆ ಹೇಳಂಗಿಲ್ಲ ಹೌದು ನಿನ್ನ ಕತಿ ಬೇರೆ ಐತಿ ಹೌದು ಅದಕ್ಕೆ ಎಲ್ಲಿ ಹೋಗಿ ನಿಂತೈತಿ ಏನಿಗೆ